ರಾಶಿಯವರ ಲವ್ ಲೈಫ್ ಹೇಗಿದೆ ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನಿಮಗೆ ಈ ವರ್ಷ ಒಂದು ಗುಡ್ ನ್ಯೂಸ್ನ ಕೇಳೋವಂಥ ಸಮಯ ಅಂತ ನಾನು ಹೇಳ್ತೀನಿ. ಮೆಸೇಜು ಅದು ಯಾವುದೋ ವಿಷಯದಲ್ಲಿ ಕೂಡ ಆಗಿರ್ಬೋದು. ಅದು ನಿಮ್ಮ ಮ್ಯಾಚಿಂಗ್ಗೆ ಅಥವಾ ನಿಮ್ಮ ಪಾತ್ರಕ್ಕೆ ಬಿಟ್ಟಂಥ ವಿಷಯ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ ಅಂದರೆ ಹೇಳ್ಬೋದು, ಸ್ಟಾರ್ ಬಂದಂಗೆ ನಿಮಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗಿ ಈ ವರ್ಷ ನೀವು ಗುಡ್ ನ್ಯೂಸ್ನ ಕೇಳ್ತೀರಾ. ಮತ್ತು ನಿಮಗೆ ತುಂಬ ದಿನಗಳಿಂದ ಕಾಡ್ತಾ ಇರೋ ಕೆಲವು ಪ್ರಶ್ನೆಗಳಿಗೆ ಕೂಡ ಉತ್ತರ ಖಂಡಿತ ಸಿಗುತ್ತೆ ಈ ವರ್ಷ. ತುಂಬ ಡಿವೈನ್ ಬ್ಲೆಸ್ಫುಲ್ ಫೀಲಿಂಗ್ ಇರೋವಂಥ ವರ್ಷ ಅಂತ ನಾನು ಹೇಳ್ತೀನಿ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತವೆ, ವಿಶ್ ಗ್ರ್ಯಾಂಟೆಡ್ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ಹೈ ಪ್ರೀಸ್ಟೆಸ್ ಬಂದಿರೋದ್ರಿಂದ ನಿಮಗೆ ತುಂಬ ಅಟ್ರಾಕ್ಷನ್ ಇದೆ, ತುಂಬ ಗ್ಲೋವಿಂಗ್ ಆಗಿರುವಂಥ ಅದರ್ ಪರ್ಸನ್ ಇರೋದು. ಅವರು ಕೂಡ ತುಂಬ ಆಸ್ಟ್ರಾಲಜಿ ಬಗ್ಗೆ ಬಿಲೀವ್ ಇರೋಂಥ ಪರ್ಸನ್ ಇರ್ತಾರೆ ಅವರು. ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅದರ್ ಪರ್ಸನ್ ಮೇ ಬಿ ಫೈರ್ ಸೈನಿಂದ ಬಂದಿರೋರು ಆಗಿರ್ತಾರೆ. ಮೀನ ಅಥವಾ ಸಿಂಹ ಅಥವಾ ಮೇಷ ರಾಶಿಯವರು ಆಗಿರ್ಬೋದು. ಕಮಿಟೆಡ್ ಆಗಿದ್ದರೆ ಖಂಡಿತವಾಗ್ಲೂ ಅದರ್ ಪರ್ಸನ್ ನೀವು ಮುಂಚೆನೇ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಖಂಡಿತವಾಗ್ಲೂ ಅವರು ಕುಂಭರಾಶಿಯವರು ಆಗಿರ್ತಾರೆ ಅಂತ ನಂಗೆ ಅನಿಸುತ್ತೆ. ಮತ್ತು ಇದು ರೀಲೊಕೇಶನ್ನ ಟೈಮ್ ಇರೋದ್ರಿಂದ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ಅದರ್ ಪರ್ಸನ್ ಟ್ರಾವೆಲ್ ಮಾಡ್ತಾ ಇರ್ಬೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಂತ ನಾನು ಹೇಳ್ತೀನಿ. ತುಂಬ ಮೂಮೆಂಟ್ ಇರೋವಂಥ ರಿಲೇಷನ್ಶಿಪ್ ಇದು. ಅಷ್ಟೇ ಅಪ್ ಆ್ಯಂಡ್ ಡೌನ್ಸ್ ಇರೋವಂಥ ರಿಲೇಷನ್ಶಿಪ್ ಅಂತ ನಂಗೆ ಅನಿಸುತ್ತೆ. ಕ್ವೀನ್ ಆಫ್ ವಾಂಡ್ಸ್ ಮತ್ತು 3 ಆಫ್ ವಾಂಡ್ಸ್ ಬಂದಿದೆ ನನಗೆ 4th ಪ್ಲೇಸಲ್ಲಿ. ಪಾಸಿಬಲ್ ಕಮಿಟ್ಮೆಂಟ್ ಇದೆ. ಪಾಸಿಬಲ್ ನೀವು ಟ್ರೈ ಮಾಡಿದರೆ ಕೆಲವರಿಗೆ ಮಾತ್ರ ಕಮಿಟ್ಮೆಂಟ್ ಇದೆ ಅಂತ ನಾನು ಹೇಳ್ತೀನಿ, ಎಲ್ರಿಗೂ ಅಲ್ಲ. 6th ಪ್ಲೇಸಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಡೀಪ್ ಆಗಿರೋ ಕನೆಕ್ಷನ್. ಇವಾಗಲಾದರೂ ನೀವು ರಿಲೇಷನ್ಶಿಪ್ಪಲ್ಲಿ ಮೊದಲೇ ಇರೋರಾದರೆ ತುಂಬ ಡೀಪ್ ಆಗಿರೋ ಕನೆಕ್ಷನ್, ತುಂಬ ಇಂಟಿಮೇಟ್ ಆಗಿರೋ ಕನೆಕ್ಷನ್ ಅಂತ ನಂಗೆ ಅನಿಸುತ್ತೆ. ತುಂಬ ಡಿಸ್ಟೆನ್ಸ್, ಕೆಲವರಿಗೆ ಇದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ. ನಿಮ್ಮಿಂದ ಅವ್ರು ತುಂಬ ದೂರ ಇರ್ತಾರೆ ಅಂತ ನನಗನ್ಸುತ್ತೆ. ಮೇ ಬಿ ಅವ್ರು ಮೀನ ರಾಶಿಯವ್ರು ಆಗಿರಬಹುದು. 3 ಆಫ್ ಸ್ಪೀಡ್ಸ್ ಬಂದಿರೋದ್ರಿಂದ ನೀವು ಅಲೋ ಮಾಡಬೇಕು ಅಥವಾ ಅವರು ಅಲೋ ಮಾಡಬೇಕು. ಯಾರಾದರೂ ಒಬ್ಬರು ಅಪ್ರೋಚಬಲ್ ಇರಬೇಕು, ಆಗ್ತಾನೆ ಇದು ಕಮಿಟ್ಮೆಂಟ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ನಂಗೆ ಅನಿಸುತ್ತೆ. ಅದರ್ ಪರ್ಸನ್ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮಗೆ ಆಪ್ಷನ್ಸ್ ಇವೆ ಅಂತ. ಅವ್ರಿಗೆ ಅನಿಸುತ್ತೆ ನೀವು ಸೀರಿಯಸ್ ಇಲ್ಲ ಅಂತ. ಮೇ ಬಿ ಅದು ಟ್ರೂನೂ ಇರ್ಬೋದು. ನಿಮಗೆ ಸೀರಿಯಸ್ನೆಸ್ ಕಮ್ಮಿ ಅಂತ ನನಗೆ ಅನಿಸುತ್ತೆ. ಮೇ ಬಿ ಅದರ್ ಪರ್ಸನ್ ಆಗಿರ್ಬೋದು. ನಾನು ಕಾರ್ಡಲ್ಲಿ ತೋರಿಸ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಮದುವೆ ಆಗೋ ಸಾಧ್ಯತೆ ಇದೆ. ಕೆಲವರಿಗೆ ತುಂಬ ವರ್ಷಗಳಿಂದ 6 ಇಯರ್ಸ್ 5 ಇಯರ್ಸಿಂದ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಖಂಡಿತ ಈ ವರ್ಷ ಮದುವೆ ಆಗೋ ಚಾನ್ಸಸ್ ಇದೆ. ಇನ್ನು ನಾನು ಹೇಳೋದಾದರೆ ಕುಂಭರಾಶಿಯವ್ರ ಜೊತೆ ರಿಲೇಷನ್ಶಿಪ್ ಇರೋರಿಗೆ ನಾನು ಹೇಳೋದಾದರೆ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೋಬೇಡಿ ಫ್ರೆಂಡ್ಸ್. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ತುಂಬ ಹಾರ್ಟಿಂಗ್ ರಿಲೇಷನ್ಶಿಪ್ ಅಂತ ನಂಗೆ ಅನಿಸುತ್ತೆ. ನಿಮ್ಮ ಮಾತುಗಳಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು ಅಥವಾ ಅವರು ಕೆಲವೊಂದು ಡಿಸಿಷನ್ಸು ಅಥವಾ ಕೆಲವೊಂದು ವಿಚಾರಗಳು ನಿಮಗೆ ಸರಿ ಹೊಂದಿಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಆದರೂ ಕೂಡ ನೀವು ಕಾಂಪ್ರಮೈಸ್ ಆಗಿ ಕಮಿಟೆಡಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ. ಕಮಿಟ್ಮೆಂಟಲ್ಲಿ ಪಾಸಿಬಲಿ ನಾನು ಹೇಳೋದಾದರೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪಾಸಿಬಲಿ ಅವರು ಕೆಲವೊಬ್ಬರಿಗೆ ಹೊಸ ವ್ಯಕ್ತಿ ಆಗಿರ್ತಾರೆ. ಅವರು ನಿಮಗೆ ನಿಮ್ಮ ಊರಲ್ಲ, ಅದು ನಿಮ್ಮ ಪ್ಲೇಸ್ ಅಲ್ಲ, ಯಾವುದೋ ಒಂದು ಹೊಸ ಪ್ಲೇಸಲ್ಲಿ ಮೀಟ್ ಆಗೋವಂಥ ವ್ಯಕ್ತಿ ಆಗಿರ್ತಾರೆ. ಪಾಸಿಬಲಿ ನಿಮಗೆ ಅವ್ರ ಮೇಲೆ ಕ್ರಶ್ ಆಗಿರುತ್ತೆ. ಸೊ ಯು ಡೋಂಟ್ ನೋ ಅದು ಕ್ರಶ್ ಅಥವಾ ಲವ್ ಏನೋ ನಿಮಗೆ ಗೊತ್ತಿಲ್ಲ. ಅದೊಂದು ಅಫೆಕ್ಷನ್ನು, ಅದೊಂದು ಅಟ್ರಾಕ್ಷನ್ ಇರುತ್ತೆ. ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಮಾಡ್ತಿರೋ ಇಲ್ವೋ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದೆ. ಕಾರ್ಡಲ್ಲಿ ಅಷ್ಟೊಂದು ಕರೆಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ. ನಾನು ಪರ್ಸ್ನಲಿ ಕಾರ್ಡ್ ಶಫಲ್ ಮಾಡಿದರೆ ಖಂಡಿತ ನಿಮ್ಗೆ ಅಷ್ಟೊಂದು ಧೈರ್ಯ ಬರುತ್ತೋ ಇಲ್ವೋ ಅನ್ನೋದು ನಂಗೆ ಅರ್ಥ ಆಗುತ್ತೆ. ಇನ್ನು ನಿಮಗೆ ವರ್ತ್ ಪ್ರೈಸ್ ಅಂತ ನಾನು ಹೇಳ್ತೀನಿ. ನೀವು ಕನೆಕ್ಟೆಡ್ ಆಗಿದ್ದರೆ ಅವರು ತುಂಬ ನಿಮಗೆ ಸೂಟ್ ಆಗುವಂಥ ವ್ಯಕ್ತಿ. ಸೊ ಕಮಿಟ್ಮೆಂಟಲ್ಲಿ ಇದ್ದೀರಾ. ಸೊ ನೀವು ಮುಂದೆ ಆ ಕಮಿಟ್ಮೆಂಟ್ನ, ಆ ರಿಲೇಷನ್ಶಿಪ್ನ ಹೈಯರ್ ಲೆವೆಲ್ಗೆ ಹೋಗೋದಾದರೆ ಖಂಡಿತ ನೀವು ಒಂದು
ಒಳ್ಳೆ ಡಿಸಿಷನ್ನ ತಗೋತೀರಾ ಅಂತ ನಂಗೆ ಅನಿಸುತ್ತೆ. ಈ ವರ್ಷ ಖಂಡಿತ ನಿಮಗೆ ಮದುವೆ ಯೋಗ ಕೂಡ ಇರೋದ್ರಿಂದ ಖಂಡಿತ ಈ ವರ್ಷ ಮದುವೆ ಕೂಡ ಆಗುತ್ತೆ ನೀವು ಟ್ರೈ ಮಾಡಿದರೆ. ಕೆಲವರಿಗೆ ಹೊಸ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡೋರಾಗಿದ್ದರೆ ಖಂಡಿತ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ. ಅವರು ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು. ಇದೇ ರಾಶಿ ಅಂತ ಪರ್ಟಿಕ್ಯುಲರ್ಲಿ ನಿಮ್ಮ ವಿಷಯದಲ್ಲಿ ನಂಗೆ ಹೇಳೋಕ್ಕಾಗ್ತಾಯಿಲ್ಲ. ತುಂಬಾ ಅಪ್ ಆ್ಯಂಡ್ ಡೌನ್ಸ್ ಇದೆ. ಕಾರ್ಡ್ಸ್ ಶಫಲಲ್ಲಿ ತುಂಬ ಥ್ರೋಔಟ್ ಆಗ್ತಿರೋದು.